ದಯವಿಟ್ಟು ಗಮನಿಸಿರಿ, ನಾವು ದೇವರ ಸನ್ನಿಧಿಗೆ ಬರುವಾಗ ನಾವು ನಂಬುತ್ತಿರುವ ದೇವರು ಎಷ್ಟು ದೊಡ್ಡ ದೇವರಾಗಿದ್ದಾರೆಂದು ನಾವು ಗ್ರಹಿಸುವುದಾದರೆ ಒಳ್ಳೆಯದು. ನಾವು ಸೇವಿಸುವ ದೇವರು ಎಷ್ಟು ಸಾಮರ್ಥ್ಯವುಳ್ಳ ದೇವರಾಗಿದ್ದಾರೆಂದು ನಾವು ಮನನ ಮಾಡಿಕೊಳ್ಳುವುದು ಒಳ್ಳೆಯದು. ದೇವರ ಸನ್ನಿಧಿಗೆ ಹಿಜ್ಕೀಯನು ಹೋದಾಗ ಅವನು ಪ್ರಾರ್ಥಿಸುತ್ತಿರೋದೇನೆಂದರೆ, ದೇವಾ, ನೀನು ಸಾಮಾನ್ಯನೂ ಅಲ್ಲ, ಸರ್ವಲೋಕವೆಲ್ಲವುಗಳು ನಿನ್ನಿಂದಲೇ ಸೃಷ್ಟಿಸಲ್ಪಟ್ಟಿವೆ, ಸರ್ವಾಧಿಕಾರಿ ನೀವೇ, ಸೇನಾಧೀಶ್ವರನಾದ ದೇವರು ನೀವೇ. ಅಂದರೆ ಅರ್ಥವೇನು? ನಿಮಗೆ ಅಸಾಧ್ಯವಾದದ್ದೇನಿದೆ ದೇವರೇ? ನಿಮ್ಮನ್ನು ಎದುರಿಸಬಲ್ಲವರು ಯಾರು ದೇವರೇ ಅನ್ನುತ್ತಾನೆ. ಕೇಳಿ ಸಹೋದರ ಸಹೋದರಿಯರೇ, ನಾವು ಸಮಸ್ಯೆಗಳನ್ನು ಹಾದು ಹೋಗುವಾಗ, ಕಷ್ಟಗಳನ್ನು ಹಾದು ಹೋಗುವಾಗ, ಭಯಭೀತಿ ಹಾದು ಹೋಗುತ್ತಿರುವಾಗ, ಆರ್ಥಿಕ ತೊಂದರೆ, ಅನಾರೋಗ್ಯ ಸಮಸ್ಯೆಗಳನ್ನು ಹಾದು ಹೋಗುವಾಗ ಮೊದಲು ನಾವು ಮಾಡಬೇಕಾದದ್ದೇನು ಗೊತ್ತಾ? ನಮ್ಮ ದೇವರು ಎಷ್ಟು ದೊಡ್ಡವರಾಗಿದ್ದಾರೆ ಎಂದು ನಾವು ಮೊದಲು ಗ್ರಹಿಸಬೇಕು. ಈ ಪುಸ್ತಕ ಬಹಳ ಚಿಕ್ಕ ಪುಸ್ತಕ ಅಂತೀರಾ, ದೊಡ್ಡ ಪುಸ್ತಕ ಅಂತೀರಾ? ಚಿಕ್ಕ ಪುಸ್ತಕವೇ ಅಲ್ಲವೋ? ನಿಮ್ಮೆಲ್ಲರೊಂದಿಗೆ ಹೋಲಿಸಿಕೊಳ್ಳುವಾಗ ಈ ಪುಸ್ತಕ ದೊಡ್ಡದಾಗಿರುತ್ತದೋ, ನೀವು ದೊಡ್ಡವರಾಗಿರ್ತೀರೋ? ಅರ್ಥ ಆಗುವಂತೆ ಹೇಳ್ತೇನೆ ಕೇಳಿ. ನಿಮ್ಮನ್ನು ನಾನು ನೋಡಲು ಇಚ್ಛಯಿಸುತ್ತಿದ್ದೇನೆ ಅಂದ್ಕೊಳ್ಳಿ, ರೈಟ್? ಈಗ ಈ ಪುಸ್ತಕ ಕಣ್ಮುಂದಿಟ್ಕೊಂಡಿದ್ದೇನೆ. ಈಗ ನೀವು ನನಗೆ ಕಾಣಿಸ್ತೀರೋ? ನನಗೇನು ಕಾಣಿಸ್ತಿಲ್ಲ. ಯಾಕೆಂದರೆ ಈ ಪುಸ್ತಕ ಕಣ್ಮುಂದಿಟ್ಕೊಂಡಿದ್ದೇನೆ. ಈ ಪುಸ್ತಕ ಕಣ್ಮುಂದಿಟ್ಕೊಂಡು ಈ ಪುಸ್ತಕದ ಆಚೆ ನಿಮ್ಮನ್ನು ನೋಡಲು ಬಯಸ್ತಿದ್ದೇನೆ. ನೀವು ಕಾಣಿಸುತ್ತೀರಾ? ಕಾಣಿಸಲ್ಲ. ನಿಮ್ಮನ್ನೇ ನಾನು ಕಣ್ಮುಂದಿಟ್ಕೊಂಡು ಈ ಪುಸ್ತಕ ಅಲ್ಲಿ ಹಿಂದ್ಗಡೆ ಇಡೋದಾದ್ರೆ ಕಾಣಿಸುವೀರಾ? ಆಗ ಈ ಪುಸ್ತಕ ಏನಾಗುತ್ತೆ ಹೇಳಿ? ಈಗ ಈ ಪುಸ್ತಕ ಎಷ್ಟು ದೊಡ್ಡದಾಗಿದೆ ಗೊತ್ತಾ? ನೀವು ಯಾರು ಕಾಣಿಸಲಾರದಷ್ಟು ಮಟ್ಟಿಗೆ ದೊಡ್ಡದಾಗಿದೆ. ಒಪ್ಪಿಕೊಳ್ತೀರಲ್ಲವೋ? ಯಾಕೆಂದರೆ ಈ ಪುಸ್ತಕದ ಮುಖಾಂತರ ನಾನು ನಿಮ್ಮನ್ನು ನೋಡಲು ಪ್ರಯತ್ನಿಸಿದರೆ ನಮ್ಮ ಸಭೆಗಿಂತಲೂ ಈ ಪುಸ್ತಕವೇ ದೊಡ್ಡದಾಗಿ ಕಾಣಿಸ್ತಿದೆ. ಈ ಪುಸ್ತಕ ತಕೊಂಡು ಹೋಗಿ ಅಲ್ಲಿ ದೂರ ಒಂದು ಗೋಡೆಗೆ ಅಂಟಿಸಿದ್ದೇನೆ ಅಂದ್ಕೊಳ್ಳಿ. ಈಗ ನನಗೆ ಪುಸ್ತಕ ಕಾಣಿಸುತ್ತೆ ಅಂತೀರಾ? ಕಾಣಿಸಲ್ಲ. ನಿಮ್ಗೆ ಅರ್ಥ ಆಗಬೇಕಾದದ್ದೇನೆಂದರೆ, ದೇವರ ಮುಖಾಂತರ ಸಮಸ್ಯೆಗಳನ್ನು ನೋಡಿರಿ, ಅವು ಕಾಣಿಸುವುದೇ ಇಲ್ಲ. ಬದಲಿಗೆ ಸಮಸ್ಯೆ ನಿಮ್ಮ ಕಣ್ಮುಂದಿಟ್ಕೊಂಡು ದೇವ್ರಿಗೆ ನೋಡಿದ್ರೆ ಕಾಣಿಸ್ತಾರೋ? ದೇವ್ರು ಕಾಣಿಸೋದಿಲ್ಲ. ದೇವರನ್ನು ನಿಮ್ಮ ಕಣ್ಮುಂದಿಟ್ಕೊಳ್ಳಿ, ಸಮಸ್ಯೆ ಕಾಣಿಸುತ್ತದೋ? ಸಮಸ್ಯೆ ಕಾಣಿಸೋದಿಲ್ಲ. ನಾವು ಸಾಧಾರಣವಾಗಿ ಮಾಡೋದೇನೆಂದರೆ, ಸಮಸ್ಯೆಯನ್ನು ನಮ್ಮ ಕಣ್ಮುಂದಿಟ್ಕೊಂಡು ದೇವರನ್ನು ನೋಡುವ ಪ್ರಯತ್ನ ಮಾಡ್ತೇವೆ. ದೇವರು ನಮಗೆ ಕಾಣಿಸೋದೇ ಇಲ್ಲ. ಯಾವತ್ತೇ ಆಗಲಿ ನಿಮ್ಮ ಸಮಸ್ಯೆಯನ್ನು, ಯಾವತ್ತೇ ಆಗಲಿ ನಿಮಗಿರುವ ಸಮಸ್ಯೆಯನ್ನು ನೋಡುವಾಗ ಮೊದಲು ದೇವರನ್ನಿಟ್ಕೊಳ್ಳಿ, ಆ ನಂತರ ಸಮಸ್ಯೆಯನ್ನು ನೋಡಿರಿ. ದೇವರೇ ನಿಮ್ಮ ಮುಂದಿರುವಾಗ ಆ ಸಮಸ್ಯೆ ಕಾಣಿಸುತ್ತದೋ? ಯಾರು ದೊಡ್ಡದಾಗಿ ಕಾಣಿಸ್ತಾರೆ? ದೇವರೇ ದೊಡ್ಡದಾಗಿ ಕಾಣಿಸ್ತಾರೆ. ಸಮಸ್ಯೆ ಚಿಕ್ಕದಾಗಿರುತ್ತೆ. ಹಿಜ್ಕೀಯ ಸಮಸ್ಯೆಯನ್ನು ತಂದು ದೇವರ ಸನ್ನಿಧಿಯಲ್ಲಿಟ್ಟು ದೇವರ ಮುಖಾಂತರ ನೋಡ್ತಿದ್ದಾನೆ. ಆಗ ಸಮಸ್ಯೆ ಹೇಗೆ ಕಾಣಿಸುತ್ತೆ? ಚಿಕ್ಕದಾಗಿ ಕಾಣಿಸುತ್ತೆ. ಸಹೋದರ ಸಹೋದರಿಯರೇ ಕೇಳಿರಿ, ನಿಮಗಿರುವಂತಹ ಸಾವಿರಾರು ಲಕ್ಷಾಂತರ ಕೋಟಿ ಸಮಸ್ಯೆಗಳಿಗಿಂತಲೂ ನನ್ನ ದೇವರು ಬಹಳ ಬಹಳ ದೊಡ್ಡವರಾಗಿದ್ದಾರೆ. ಬಹಳ ದೊಡ್ಡವರಾಗಿದ್ದಾರೆ, ಬಹಳ ದೊಡ್ಡ ದೇವರಾಗಿದ್ದಾರೆ. ನಿಮಗೂ ನನಗೂ ಇರುವಂತಹ ಸಮಸ್ಯೆಗಳು ಆತನಿಗೆ ಸ್ವಲ್ಪ ಮಾತ್ರವೂ ಎಣಿಕೆ ಇಲ್ಲದಂಥವೂ ಆಗಿವೆ. ಯಾವುದೇ ಸಮಸ್ಯೆವಾಗಲಿ ಆತನಿಗೆ ಅಸಾಧ್ಯ ಅಲ್ಲವೇ ಅಲ್ಲ. ಬುದ್ಧಿವಂತನಾಗಿ ಹಿಜ್ಕೀಯನು ಮಾಡಿದ್ದೇನೆಂದರೆ, ಜಯಕ್ಕೋಸ್ಕರ, ತನ್ನ ದೇಶದ ಬಿಡುಗಡೆಗೋಸ್ಕರ ದೇವರ ಬಳಿಗೆ ಬಂದು ಹೇಳ್ತಾನೆ, ದೇವರೇ, ನೀನು ಅಸಾಮಾನ್ಯನಾದ ದೇವರಾಗಿದ್ದಿ. ದೇವರೇ, ಸರ್ವವನ್ನೇ ಪಾಲಿಸುವ ದೇವರಾಗಿದ್ದೀರಿ, ಸರ್ವ ಸೃಷ್ಟಿಕರ್ತನಾಗಿದ್ದೀರಿ, ಸೇನಾಧೀಶ್ವರನಾಗಿದ್ದೀರಿ. ಅಂತಹ ನಿಮ್ಮನ್ನು ಎದುರಿಸಲು ಆ ಶತ್ರು ಎಷ್ಟರವನು ದೇವರೇ? ನೋಡು ದೇವರೇ, ಏನೆಂದು ಪತ್ರ ಬರೆದಿದ್ದಾನೆ. ನೀನು ಕೂಡ ನಮ್ಮನ್ನು ಕಾಪಾಡುವುದಿಲ್ಲ ಎಂದು ನಮಗೆ ಪತ್ರ ಬರೆದಿದ್ದಾನೆ. ಒಮ್ಮೆ ಅವನ ಸಂಗತಿ ನೋಡು ದೇವರೇ ಅನ್ನುತ್ತಾನೆ. ಹಾಗೆಯೇ ನಿಮ್ಮ ಜೀವಿತದಲ್ಲಿಯೂ ಕೂಡ ನಿಮಗೆ ಉದ್ಯೋಗ ದೇವ್ರು ಕೊಡಿಸಿರೋದಾದ್ರೆ ಯಾರೂ ತೆಗೆದುಹಾಕ್ಲಿಕ್ಕಾಗೋದಿಲ್ಲ. ನಿಮ್ಮ ವಿವಾಹ ದೇವರೇ ನಡೆಸಿರೋದಾದ್ರೆ ಯಾರೂ ಬೇರ್ಪಡಿಸಲಿಕ್ಕಾಗಲ್ಲ. ನಿಮ್ಮ ಗೃಹವನ್ನು ದೇವರು ನಿರ್ಮಿಸಿದಾರೋ ಯಾರೂ ಅದನ್ನು ಸ್ವಾಧೀನಪಡಿಸಿಕೊಳ್ಳಲಿಕ್ಕಾಗಲ್ಲ. ಈ ದಿನ ನಿಮ್ಮ ಜೀವಿತದಲ್ಲಿ ನಿಮಗಿರಬೇಕಾದ ಒಂದು ಭರವಸೆ ಏನಾಗಿದೆ ಗೊತ್ತಾ? ಯೆಹೋವನೇ ನನ್ನ ಸಂಗಡ ಇದ್ದಾರೆ. ಈ ಭರವಸೆ ನಿಮಗಿರೋದಾದರೆ ಯಾವುದಕ್ಕೂ ನೀವು ಭಯಪಡಲ್ಲ, ಯಾವುದಕ್ಕೂ ನೀವು ಭಯಪಡುವ ಅಗತ್ಯವಿಲ್ಲ. ಯೆಹೋವನೇ ಈ ಪಟ್ಟಣವನ್ನು, ಈ ದೇಶವನ್ನು ಕಾಪಾಡು ಎಂದು ಹಿಜ್ಕೀಯ ಪ್ರಾರ್ಥಿಸಿದಾಗ ಯೆಹೋವನು ಏನ್ಮಾಡಿದ್ರು? ಈ ಪಟ್ಟಣವನ್ನು ಯಾರೊಬ್ಬರು ಮುಟ್ಟುವುದೇ ಇಲ್ಲ,
ಕಾಪಾಡುತ್ತೇನೆ ಎಂದು ಮಾತು ಕೊಡ್ತಾರೆ, ಹಾಗೆ ಕಾಪಾಡ್ತಾರೆ. ಪರಿಶುದ್ಧನಾದ ತಂದೆಯೇ, ಅಯ್ಯಾ, ಶತ್ರುವಾದ ಸೈತಾನನು ನಮ್ಮ ಮೇಲೆ ದಾಳಿ ಮಾಡಲು ಬರುವಾಗ ನೀವೇ ಅಲ್ಲವೋ ನಮ್ಮ ಪಕ್ಷದಲ್ಲಿದ್ದು ಹೋರಾಡುವ ದೇವರು. ಯಾರ್ಯಾರು ಯಾವ ಯಾವ ಹೋರಾಟ ಹಾದುಹೋಗ್ತಿದ್ದಾರೆಂದು ನಿಮಗೆ ಗೊತ್ತು. ಆತ್ಮ ಸಂಬಂಧವಾದ ಹೋರಾಟ, ಕುಟುಂಬದಲ್ಲಿನ ಹೋರಾಟ, ಸಾಲದ ಹೋರಾಟ, ವ್ಯಾಧಿಗಳ ಹೋರಾಟ, ಶತ್ರುಗಳೊಂದಿಗಿನ ಹೋರಾಟ, ಹೀಗೆ ದೇವರೇ ಏನೆಲ್ಲ ಹೋರಾಟ ಅವರಿಗಿವೆ ನಿಮಗೆ ಗೊತ್ತು. ಆ ದಿನ ಹಿಜ್ಕೀಯನಿಗೆ ಮಾತು ಕೊಟ್ಟಿದ್ದೀರಿ, ನಿನ್ನ ಶತ್ರು ನಿನ್ನ ಮೇಲೆ ಜಯ ಸಾಧಿಸುವುದಿಲ್ಲ ಎಂದು ಹೇಳಿದೀರಿ. ಅದೇ ರೀತಿಯಾಗಿ ದೇವರೇ ಸೈತಾನನು ಯಾವ ದಿಕ್ಕಿನಿಂದ ಬಂದು ಹೋರಾಡ್ತಿದ್ದಾನೋ ಆ ಸೈತಾನನು ನಮ್ಮ ಮೇಲೆ ಜಯ ಸಾಧಿಸದಂತೆ ಅವನನ್ನು ಸೋಲಿಸಿರಿ ದೇವರೇ. ನಮಗೆ ಜಯವನ್ನು ದಯಪಾಲಿಸಿರಿ. ಬೆದರಿಸುವವರ ಬೆದರಿಕೆಗಳಿಂದ ನಮ್ಮನ್ನು ಬಿಡಿಸಿರಿ ದೇವರೇ. ನಮಗೆ ಬೇಕಾದ ಸಂಪೂರ್ಣ ಜಯವನ್ನು ದಯಪಾಲಿಸಿರಿ. ವಿದ್ಯಾಭ್ಯಾಸದಲ್ಲಿ ಜಯ ದಯಪಾಲಿಸಿರಿ, ಉದ್ಯೋಗದಲ್ಲಿ ಜಯ ದಯಪಾಲಿಸಿರಿ, ವ್ಯಾಪಾರದಲ್ಲಿ ಜಯ ದಯಪಾಲಿಸಿರಿ, ಕುಟುಂಬದಲ್ಲಿ ದೇವರೇ ಜಯ ದಯಪಾಲಿಸಿರಿ, ಸೇವೆಯಲ್ಲಿ ದೇವರೇ ಜಯ ದಯಪಾಲಿಸಿರಿ, ನಮ್ಮ ಶರೀರದ ಮೇಲೆ ಜಯ ದಯಪಾಲಿಸಿರಿ, ಪಾಪದ ಮೇಲೆ ಜಯ ದಯಪಾಲಿಸಿರಿ, ನಮಗಿರುವ ಬಲಹೀನತೆಗಳ ಮೇಲೆ ಜಯ ದಯಪಾಲಿಸಿರಿ ದೇವರೇ. ಜಯಶಾಲಿಗಳನ್ನಾಗಿ ನಮ್ಮನ್ನು ಮಾರ್ಪಡಿಸಿರಿ ದೇವರೇ. ಮಾಡಿರುವ ಪ್ರಾರ್ಥನೆಗಳೆಲ್ಲವುಗಳಿಗೆ ನೀವು ಉತ್ತರ ಕೊಡ್ತಿರುವುದಕ್ಕಾಗಿ ನಿಮಗೆ ವಂದನೆಗಳು. ನಿಮಗೆ ಎಲ್ಲ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.